ಸ್ಥಳದಲ್ಲಿ ಅಗಸ್ತ್ಯರು ಕಾರ್ತಿಕೇಯರು ಇಬ್ಬರೂ ಸಹ ಒಟ್ಟಿಗೆ ಸೇರಿಕೊಂಡು ಒಂದು ಭವ್ಯವಾದಂತಹ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಇದು ನಮ್ಮ ಈ ಕರಿಯಂಗಳ ಗ್ರಾಮದಲ್ಲಿ ಅತಿ ದೊಡ್ಡ ಗಾತ್ರದ ನಂದಿ ಅಂತ ಹೇಳ್ಬೋದು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ, ಇವತ್ತಿನ ಒಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಆಲ್ಮೋಸ್ಟ್ ಪೊಳಲಿ ದೇವಸ್ಥಾನಕ್ಕೆ ಬಂದಿರ್ತೀರಾ. ಹಾಗೇನೆ ಪೊಳಲಿ ದೇವಸ್ಥಾನದ ಸಮೀಪದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಶಿವನ ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನ ನಾನು ನಿಮಗೆ ತೋರಿಸ್ತೇನೆ. ಹಾಗೇನೆ ಆ ಕ್ಷೇತ್ರದ ಇತಿಹಾಸವನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಸ್ನೇಹಿತರೆ, ಈ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಇರುವುದಾಯ್ತಾ ಈ ಅಗಸ್ತ್ಯೇಶ್ವರ ಟೆಂಪಲ್ ಬಹಳ ಅದ್ಭುತವಾಗಿದೆ. ಒಂದು ಮರದ ಕೆಳಗಡೆ ಇಲ್ಲಿ ಶಿವಲಿಂಗ ಇದೆ, ನೀವು ನೋಡ್ತಾ ಇದ್ದೀರಾ. ಈಗ ಪ್ರತಿ ಶಿವನ ದೇವಸ್ಥಾನದಲ್ಲಿ ನಂದಿ ಇರುವಾಗ ಇಲ್ಲಿ ಕೂಡ ಒಂದು ನಂದಿ ಇದೆ, ಶಿವನ ಎದುರಿಗೆ ಇದೆ. ಇಲ್ಲಿ ಶಿವಲಿಂಗದ ಸುತ್ತ ಮರಗಳಿವೆ. ಇಲ್ಲಿಯ ಶಿವಲಿಂಗಕ್ಕೆ ಮರಗಳೇ ಆಸರೆಯಾಗಿ ನಿಂತಿದೆ. ಇಂತಹ ಶಿವಲಿಂಗವನ್ನು ನಾವು ಕುಂದಾಪುರದ ಬಸ್ರೂರಿನ ತುಳುವೇಶ್ವರ ದೇವಸ್ಥಾನದಲ್ಲಿ ನೋಡಬಹುದು. ನಮಸ್ಕಾರ. ಪೊಳಲಿಯ ಅಡವಿ ಅಗಸ್ತ್ಯೇಶ್ವರ ಮಠ ಅತ್ಯಂತ ಪ್ರಾಚೀನವಾಗಿದ್ದು ತ್ರೇತಾಯುಗಕ್ಕೆ ಸಂಬಂಧಪಟ್ಟಂತಹ ಗುರುಗಳ ಆಶ್ರಮವಾಗಿತ್ತು. ಈ ಸ್ಥಳದಲ್ಲಿ ಅಗಸ್ತ್ಯ ಮಹಾಮುನಿಗಳು ತನ್ನ ಗುರುಗಳಾದಂತಹ ಕಾರ್ತಿಕೇಯನನ್ನು ಸಂಧಿಸಿ ಇಲ್ಲಿ ಮಹಾರುದ್ರ ದೇವರನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಿದ್ದಾರೆ. ಈ ಸ್ಥಳದಲ್ಲಿ ಅಗಸ್ತ್ಯರು ಕಾರ್ತಿಕೇಯರು ಇಬ್ಬರೂ ಸಹ ಒಟ್ಟಿಗೆ ಸೇರಿಕೊಂಡು ಒಂದು ಭವ್ಯವಾದಂತಹ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಹಾಗಾಗಿ ಈ ದೇವರಿಗೆ ಅಗಸ್ತ್ಯೇಶ್ವರ ಅಂತ ಹೇಳಿ ಹೆಸರು. ಶೃಂಗೇರಿಯ ಸ್ಮಾರ್ತ ಪರಂಪರೆಯ ಬ್ರಾಹ್ಮಣರು ಇಲ್ಲಿ ಕೆಳದಿ ಪೂರ್ವದಲ್ಲಿ ಆರಾಧನೆ ಮಾಡುವ ಸಂದರ್ಭದಲ್ಲಿ ವಿದ್ಯಾರಣ್ಯ ಸ್ವಾಮಿಗಳು, ವಿಜಯನಗರ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡಿದಂತಹ ವಿದ್ಯಾರಣ್ಯ ಸ್ವಾಮಿಗಳು ವಿಜಯ ಯಾತ್ರೆಯ ಕಾಲಘಟ್ಟದಲ್ಲಿ ಈ ದೇವರ ಸನ್ನಿಧಾನಕ್ಕೆ ಬಂದು ದೇವರನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಿದ್ದಾರೆ. ಅದಕ್ಕೆ ಕುರುಹಾಗಿ ನಮ್ಮ ಭಟ್ರ ಮನೆಯ ತಾಳೆಗರಿ ಗ್ರಂಥದಲ್ಲಿ ಅದರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಉಂಟು. ಅಗಸ್ತ್ಯೇಶ್ವರ ಲಿಂಗ ಸುಮಾರು 10.5 ಫೀಟ್ ಉದ್ದ ಇದೆ. ದೇವರ ಬ್ರಹ್ಮಭಾಗ 3.5 ಫೀಟ್, ರುದ್ರ ಭಾಗ 3.5, ವಿಷ್ಣು ಭಾಗವು 3.5 ಫೀಟ್ ಇದೆ. ಹಾಗಾಗಿ ಟೋಟಲ್ 10.5 ಫೀಟ್ ಈ ಲಿಂಗದ ಗಾತ್ರ ಆಗ್ತದೆ. ದಕ್ಷಿಣ ಕನ್ನಡ ಉಡುಪಿಯ ಅತ್ಯಂತ ದೊಡ್ಡ ಶಿವಲಿಂಗಗಳಲ್ಲಿ ನಮ್ಮ ಈ ಅಗಸ್ತ್ಯೇಶ್ವರ ಲಿಂಗವು ಒಂದು. ಈ ಊರಿನ ಪ್ರಧಾನ ದೇವಸ್ಥಾನ ಪೊಳಲಿಯ ರಾಜರಾಜೇಶ್ವರಿ. ಆ ಮಹಾಮಾತೆಯ ಮಂತ್ರ ಲಲಿತ ಸಹಸ್ರನಾಮ. ಆ ಮಂತ್ರವನ್ನು ಜಗತ್ತಿಗೆ ಕೊಟ್ಟವರು ಅಗಸ್ತ್ಯ ಮಹಾಮುನಿಗಳು. ಹಯಗ್ರೀವ ದೇವರ ಉಪದೇಶದಂತೆ ಅಗಸ್ತ್ಯರು ಲಲಿತ ಸಹಸ್ರನಾಮವನ್ನು ಜಗತ್ತಿಗೆ ಪ್ರಚಾರ ಮಾಡಿದರು. ಹಾಗಾಗಿ ಆ ಮಹಾಮಾತೆಯ ಸನ್ನಿಧಾನಕ್ಕೂ ಅಗಸ್ತ್ಯ ಮಹಾಮುನಿಗಳಿಗೂ ವಿಶೇಷವಾದಂತಹ ಸಂಬಂಧ ಇರುವಂಥದ್ದು. ಇಲ್ಲಿ ನಾವು ನೋಡುವಂತಹ ನಂದೀಶ್ವರ ದೇವರ ವಿಗ್ರಹ, ಶಿವನ ಪ್ರಧಾನ ಗಣ, ಇದು ನಮ್ಮ ಈ ಕರಿಯಂಗಳ ಗ್ರಾಮದಲ್ಲಿ ಅತಿ ದೊಡ್ಡ ಗಾತ್ರದ ನಂದಿ ಅಂತ ಹೇಳ್ಬೋದು. ಈ ದೇವರ ಲಿಂಗದ ಗಾತ್ರಕ್ಕೆ ಅನುಗುಣವಾಗಿ ಅತಿ ದೊಡ್ಡ ಗಾತ್ರದ ನಂದಿ ದೇವರ ವಿಗ್ರಹ. ಇದು ಒಂದು ವಿಶೇಷವಾದಂತಹ ಕಲ್ಲು. ಇದಕ್ಕೆ ಸಿದ್ಧರ ಕಲ್ಲು ಅಂತ ಕರೀತಾರೆ. ಈ ಕಲ್ಲಿನಲ್ಲಿ ಆ ಪಾಶುಪತ ಪರಂಪರೆ ಗುರುಗಳು ಪೂಜಾ ಸಂದರ್ಭದಲ್ಲಿ ಆಸೀನರಾಗಿ ದೇವರ ಪೂಜೆಯನ್ನು ನೋಡ್ತಿದ್ರು ಅಂತ ಹೇಳಿ ನಂಬಿಕೆ ಇದೆ. ಈ ಕ್ಷೇತ್ರ ಸುಮಾರು ತ್ರೇತಾಯುಗಕ್ಕೆ ಸಂಬಂಧಪಟ್ಟದ್ದು ಅಂತ ನಾವು ಊಹಿಸಲಾಗಿದೆ. ರಾಮದೇವರ ಕಾಲದಲ್ಲಿ
ಅಗಸ್ತ್ಯರು ಇಲ್ಲಿ ಇದ್ರು, ತಪಸ್ಸು ಮಾಡಿದ್ರು ಅಂತ ಹೇಳಿ ನಂಬಿಕೆ. ನಂತರದ ಕಾಲದಲ್ಲಿ ನಾಥ ಪರಂಪರೆಯ ಯತಿಗಳು ಈ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡಿ ಅವರ ತಪಭೂಮಿಯನ್ನಾಗಿ ಇದನ್ನು ಆಯ್ಕೆ ಮಾಡಿಕೊಂಡಿದ್ರು. ಹಾಗಾಗಿ ವಿಶೇಷವಾಗಿ ಭೈರವ ಆರಾಧನೆಯನ್ನು ಸಹ ನಾಥ ಮುನಿಗಳು ಮಾಡಿದ್ದಾರೆ. ತದನಂತರ ಜೈನರ ಆಡಳಿತ, ಸ್ಮಾರ್ತ ಬ್ರಾಹ್ಮಣರ ಪೂಜೆ ಈ ಕ್ಷೇತ್ರದಲ್ಲಿ ಆಗ್ತಿತ್ತು. ಆ ಜೈನರ ಅಳುಪ ಅರಸರ ಆಡಳಿತಕ್ಕೆ ಸಾಕ್ಷಿಯಾಗಿ ಒಂದು ಶಾಸನ ಕಲ್ಲಿದೆ. ಆ ಕಾಲದಲ್ಲಿ ಸ್ಮಾರ್ತ ಬ್ರಾಹ್ಮಣರು ಶೃಂಗೇರಿ ಪರಂಪರೆಗೆ ಸಂಬಂಧಪಟ್ಟಂತಹ ಸ್ಮಾರ್ತರೇ ಇಲ್ಲಿ ಪೂಜೆ ಮಾಡ್ತಿದ್ರು. ಅದು ಅಲ್ಲದೆ ಬದರಿ ಪೀಠಕ್ಕೆ ಸಂಬಂಧಪಟ್ಟ ಒಂದು ಮಠ ರಾಜರಾಜೇಶ್ವರಿ ದೇವಸ್ಥಾನದ ಹಿಂದುಗಡೆ ಈಗಲೂ ಅದರ ಅವಶೇಷಗಳಲ್ಲಿರುವಂತಹದ್ದು. ಆ ಮಠಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳೆಲ್ಲ ಹಲವಾರು ಈ ಊರಿನಲ್ಲಿ ಇರುವಂತಹದ್ದು. ಸಾಮಾನ್ಯವಾಗಿ ಒಂದು ಕ್ಷೇತ್ರ ಅಂತ ಹೇಳಿದ ಕೂಡಲೇ ಅಲ್ಲಿ ಕ್ಷೇತ್ರಪಾಲ ಅಂತ ಇರಬೇಕು, ಆ ಕ್ಷೇತ್ರದ ರಕ್ಷಣಾ ದೇವತೆಯಾಗಿ. ಈ ನಮ್ಮ ಅಗಸ್ತ್ಯೇಶ್ವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಭೈರವನ ಸಾನ್ನಿಧ್ಯ ಅತ್ಯಂತ ಪ್ರಮುಖವಾಗಿದೆ. ಈ ಭೈರವನ ಸಾನ್ನಿಧ್ಯಕ್ಕೆ ಮುಖ್ಯ ಕಾರಣ ನಾಥ ಪರಂಪರೆಯ ಯೋಗಿಗಳು. ಇಲ್ಲಿ ಈ ಭೈರವನನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಿದ್ರು ಅಂತ ಹೇಳುವಂಥದ್ದು ನಂಬಿಕೆ. ಈ ಭೈರವ ದೇವರು ಇಲ್ಲಿ ವಿಶೇಷವಾಗಿ ಶತ್ರು ಸಂಹಾರ, ಮಾಟ ಮಂತ್ರಾದಿಗಳನ್ನೆಲ್ಲ ನಿವಾರಣೆ ಮಾಡುವಂಥದ್ದು ಹಾಗೂ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಒಂದು ವಿಶೇಷ ಸಾನ್ನಿಧ್ಯ, ಜಾಗೃತವಾದಂತಹ ಸಾನ್ನಿಧ್ಯ ಈ ಕ್ಷೇತ್ರದಲ್ಲಿ ಉಂಟು. ಪಾಶುಪತ ಪರಂಪರೆಯು ಅತ್ಯಂತ ಪ್ರಾಚೀನವಾಗಿದ್ದು, ಆ ಪರಂಪರೆಯಲ್ಲಿ ವೈದಿಕ ಧರ್ಮವನ್ನು ಒಪ್ಪಿಕೊಂಡು ಶಿವನ ಆರಾಧನೆಯನ್ನು ಮಾಡುವಂತಹ ಪರಂಪರೆಗಳು ಕೆಲವು ಇದೆ. ಅವುಗಳಲ್ಲಿ ಆರಾಧ್ಯ ಪರಂಪರೆ ಅಂತೇಳಿ ಹೇಳುವಂಥದ್ದು. ನೀಲಕಂಠಾರಾಧ್ಯರು ಅಂತ ಹೇಳಿ, ನೀಲಕಂಠ ಮಹಾಮುನಿಗಳು ಅಂತ ಹೇಳಿ ಅವರನ್ನು ಸಂಬೋಧಿಸುತ್ತಾರೆ. ಆ ಮಹಾಮುನಿಗಳು ಶಿವ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಈ ಕೆಳದಿ ಅರಸರ ಕಾಲದಲ್ಲಿ ಆ ಮಹಾಮುನಿಗಳ ವಿಶೇಷವಾಗಿ ಆರಾಧನೆ, ಅವರ ವಿಷಯದಲ್ಲಿ ಬಹಳಷ್ಟು ಮಹತ್ವವನ್ನು ಕೆಳದಿ ಅರಸರು ಕೊಟ್ಟಿದ್ರು. ಹಾಗಾಗಿ ನಮಗೆ ಚಿಂತನೆಯಲ್ಲಿ ಕಂಡು ಬಂದ ಹಾಗೆ ಮುಖ್ಯವಾಗಿ ಮೂಲ ಗುರುಗಳಿಗೆ ಒಂದು ಸ್ಥಾನ ಕಲ್ಪನೆಯನ್ನು ಕೊಟ್ಟು ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿ ಈ ಸ್ಥಳದಲ್ಲಿ ನಾವು ನೀಲಕಂಠ ಮಹಾಮುನಿಗಳ ಸಾಂಕಲ್ಪಿಕ ಭಾವ ಸಮಾಧಿಯನ್ನು ನಾವು ಮಾಡಿದ್ದೇವೆ. ಈ ಕ್ಷೇತ್ರ ನಾಥ ಪರಂಪರೆಗೂ ನಂತರದಲ್ಲಿ ಸ್ಮಾರ್ತ ಪರಂಪರೆಗೂ ವಿಶೇಷವಾಗಿ ಸಂಬಂಧವಿದೆ. ಸ್ಮಾರ್ತರ ಕಾಲದಲ್ಲಿ ಇಲ್ಲಿ ನರಸಿಂಹದೇವರ ಉಪಾಸನೆಯೂ ಆಗಿತ್ತು. ಚಿಂತಾಮಣಿ ನರಸಿಂಹ ಅಂತ ಹೇಳಿ ಆ ವಿಗ್ರಹವು ಈ ಕೊಳದ ಸಮೀಪದಲ್ಲಿ ಒಂದು ಬಕುಲ ವೃಕ್ಷದ ಕೆಳಗೆ ಇದೆ. ಸುಮಾರು 15ನೇ ಶತಮಾನ ನಂತರ ಕೆಳದಿ ಅರಸರ ಕಾಲದಲ್ಲಿ ಈ ಸ್ಥಳವನ್ನು ಕೆಳದಿ ಅರಸರು ಆಳ್ವಿಕೆ ಮಾಡುವಾಗ ಆರಾಧ್ಯ ಜಂಗಮರು ಪಾಶುಪತ ಪರಂಪರೆಯವರು ಈ ದೇವಸ್ಥಾನದ ಪೂಜಾ ಕೈಂಕರ್ಯವನ್ನು ಸ್ವೀಕಾರ ಮಾಡ್ತಾರೆ. ಅವರ ಒಂದು ವಿಶೇಷವಾದ ಒಂದು ಮಠ ಈಶಾನ್ಯ ದಿಕ್ಕಿನಲ್ಲಿ, ಈ ಕ್ಷೇತ್ರದ ಈಶಾನ್ಯ ದಿಕ್ಕಿನಲ್ಲಿ ಇದೆ. ಅವರು ಸುಮಾರು ಕೆಳದಿಯ ಅಂತ್ಯದವರೆಗೆ ದೇವರ ಆರಾಧನೆಯನ್ನು ಮಾಡಿದ್ದಾರೆ. ನಂತರದಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಟೇಕ್ ಓವರ್ ಆದ ನಂತರದಲ್ಲಿ ಈ ಸ್ಥಳ ಹಲವಾರು ಕಾರಣಗಳಿಂದ ಪಾಳು ಬೀಳ್ತದೆ, ಉಪಾಸನೆಗಳೆಲ್ಲ ನಿಂತು ಹೋಗ್ತದೆ. ನಂತರದಲ್ಲಿ ಒಂದು ಪುನಃ ಸ್ಮಾರ್ತ ಪರಂಪರೆಯ ಬ್ರಾಹ್ಮಣರು ಈ ದೇವರ ಆರಾಧನೆಯನ್ನು ಮಾಡಿಕೊಂಡು ಬಂದರು. ಕಲಿ ಪ್ರಭಾವದಿಂದ ಹಲವಾರು ಸಮಸ್ಯೆಗಳಿಂದಾಗಿ ಪುನಃ ಇದು ನಿರ್ಲಕ್ಷ್ಯಕ್ಕೆ ಒಳಗಾಯಿತು. ಪರಶುರಾಮ ಸೃಷ್ಟಿಯ ನಮ್ಮ ಈ ನಾಗನಡೆಯ ಭೂಮಿಯಲ್ಲಿ ವಿಶೇಷವಾಗಿ ಇಲ್ಲಿ ಪ್ರಾಕೃತಿಕವಾಗಿ ನಾಗ ಸಾನ್ನಿಧ್ಯದ ಪ್ರತೀಕವಾಗಿ ಈ ಹುತ್ತ ಇಲ್ಲಿ ನಿರ್ಮಾಣ ಆಗಿದೆ. ಪ್ರತ್ಯಕ್ಷವಾದ ನಾಗದೇವರೇ ಇಲ್ಲಿ ಹಲವಾರು ಜನರಿಗೆ ದರ್ಶನಕ್ಕೆ ಲಭ್ಯವಾಗಿದ್ದು ಜನರಲ್ಲಿ ವಿಶೇಷವಾದಂತಹ ಶ್ರದ್ಧಾ ಭಕ್ತಿ ಈ ಹುತ್ತದ ಮೇಲೆ ಇದೆ. ತುಳುನಾಡಿನಲ್ಲಿ ದೈವಾರಾಧನೆಗೆ ಬಹಳ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ಕ್ಷೇತ್ರದಲ್ಲಿಯೂ ಹಾಗೆ ವಿಶೇಷವಾಗಿ ದೈವಗಳನ್ನು ರಕ್ಷಣಾ ದೇವತೆಗಳಾಗಿ, ಆರಾಧ್ಯ ದೇವತೆಗಳಾಗಿ ಆರಾಧನೆ ಮಾಡಿದ್ದಾರೆ. ಯಾಕಂದ್ರೆ ದೈವ ದೇವರು ಅಂತ ಹೇಳುವಂತಹ ನಂಬಿಕೆ ತುಳುನಾಡಿನಲ್ಲಿ. ಹಾಗಾಗಿ ನಮ್ಮ ಈ ಅಗಸ್ತ್ಯೇಶ್ವರ ಮಠದಲ್ಲಿ ಪ್ರಧಾನ ರಾಜಂ ದೈವಗಳಾಗಿ ಜುಮಾದಿ ಬಂಟ, ಪಿಲಿಚಾಮುಂಡಿ ಬಂಟ, ಮೈಸಂದಾಯ ಮತ್ತೆ
ಆರಾಧ್ಯರ ಪಂಜುರುಳಿ, ಅರೆದರ ಪಂಜುರುಳಿ ಅಂತೇಳಿ ಅದು. ಮತ್ತೆ ವಿಶೇಷವಾಗಿ ಸ್ಥಳೀಯವಾದ ಒಂದು ಕೊರತಿ ಆರಾಧನೆಯು ಈ ಕ್ಷೇತ್ರದಲ್ಲಿ ಇದೆ. ಅಷ್ಟಲ್ಲದೆ ಬಹಳಷ್ಟು ಇತರ ದೈವಗಳು ಸಹ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಇದೆ. ಇದೊಂದು ಬಹಳ ದೊಡ್ಡ ಸಂಸ್ಥಾನವಾಗಿದ್ದು ಹೇರಳವಾದಂತಹ ಸಮೃದ್ಧವಾದಂತಹ ಸ್ಥಳಗಳೆಲ್ಲ ಈ ದೇವರಿಗೆ ಇತ್ತು ಒಂದು ಕಾಲದಲ್ಲಿ. ಅದೆಲ್ಲ ಕಲಿಪ್ರಭಾವದಿಂದ ನಾಶ ಆಗಿದೆ. ಸನಾತನ ಧರ್ಮದಲ್ಲಿ ಹಲವಾರು ರುದ್ರ ಸಾನ್ನಿಧ್ಯಗಳು ಇದ್ರೂ ಸಹ ಕಾಶಿ ವಿಶ್ವನಾಥನಿಗೆ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟಿದ್ದಾರೆ. ನಾವು ಈ ಅಗಸ್ತೇಶ್ವರ ಮಠದಲ್ಲಿ ಎಲ್ಲ ಸಮಸ್ತ ಹಿಂದೂಗಳು ದೇವರಿಗೆ ಒಂದು ಮುಟ್ಟಿ ಪೂಜೆ ಮಾಡುವಂತಹ ಅವಕಾಶ ಅವರಿಗೆ ಲಭ್ಯ ಆಗಬೇಕು ಅಂತ ಹೇಳುವ ಉದ್ದೇಶದಿಂದ ಒಂದು ಕಾಶಿ ಕ್ಷೇತ್ರದಿಂದಲೇ ಒಂದು ಶಿವಲಿಂಗವನ್ನು ತಂದು ಇಲ್ಲಿ ನಾವು ಪ್ರತಿಷ್ಠೆ ಮಾಡಿದ್ದೇವೆ. ಆ ಲಿಂಗವನ್ನು ಸಮಸ್ತ ಹಿಂದೂಗಳು ದೇವರ ಯಾವುದೇ ನಾವು ಇರುವ ಸಮಯದಲ್ಲಿ ಯಾವಾಗಲೂ ಬಂದು ದೇವರಿಗೆ ವಿಶೇಷವಾಗಿ ಅವರ ಭಕ್ತಿಪೂರ್ವಕವಾಗಿ ಅಭಿಷೇಕವನ್ನು ಮಾಡಬಹುದು. ಆ ಲಿಂಗ ಇಲ್ಲಿದೆ. ಇದು ಕಾಶಿ ಕ್ಷೇತ್ರದಿಂದ ತಂದಂತಹ ಕಾಶಿ ವಿಶ್ವನಾಥ ದೇವರು. ಪಾಶುಪತ ಆರಾಧ್ಯರ ಕಾಲದಲ್ಲಿ ಇಲ್ಲಿ ಮಠದ ಚೌಡಿ ಅಂತೇಳಿ ಉಪಾಸನೆ ಇತ್ತು. ಇದು ಕ್ಷೇತ್ರದ ರಕ್ಷಣಾ ದೇವತೆಯಾಗಿ ಇಲ್ಲಿ ಚೌಡಿಯನ್ನು ಆರಾಧನೆ ಮಾಡ್ತಿದ್ರು, ಆ ದೇವಿಯ ಬಿಂಬ. ಅಗಸ್ತ್ಯ ಮಹಾಮುನಿಗಳಿಗೆ 18 ಜನ ಸಿದ್ಧರು ಶಿಷ್ಯರು ಇದ್ರು. ಆ 18 ಸಿದ್ಧರುಗಳಲ್ಲಿ ನಮ್ಮ ನಾಥ ಪರಂಪರೆಯ ಪ್ರಮುಖರಾದಂತಹ ಮಚ್ಛೇಂದ್ರನಾಥರು, ಗೋರಖನಾಥರು ಪ್ರಮುಖರು. ಇನ್ನಷ್ಟು ಬಹಳಷ್ಟು ಜನ ಇದ್ದಾರೆ, ಪತಾಂಜಲಿ, ಧನ್ವಂತರಿ ಇತ್ಯಾದಿಗಳು. ಹಾಗೆ ಅಗಸ್ತ್ಯರ ಪರಂಪರೆಯಲ್ಲಿ ಈ ನಾಥ ಪರಂಪರೆಯು ಒಳಗೊಂಡಿದೆ. ಈ ನಮ್ಮ ತುಳುನಾಡಿನಲ್ಲಿ ನಾಥ ಪರಂಪರೆಯ ಪ್ರಭಾವ ಬಹಳಷ್ಟಿದೆ. ಈ ನಮ್ಮ ಆಸುಪಾಸಿನಲ್ಲಿಯೂ ನಾಥ ಪರಂಪರೆಯ ಕೇಂದ್ರಗಳಿದ್ದು, ಇಲ್ಲಿ ನಾಥ ಪರಂಪರೆಯ ಮಚ್ಛೇಂದ್ರನಾಥರು ನಮ್ಮ ಈ ದೇವರ ಎದುರುಗಡೆ ಇರುವಂತಹ ಒಂದು ಕೆರೆಯಲ್ಲಿ ವಿಶೇಷವಾಗಿ ಕಾಳಿಯನ್ನು ಉಪಾಸನೆ ಮಾಡಿದ್ದಾರೆ ಅಂತ ಹೇಳುವಂತ ಒಂದು ನಂಬಿಕೆ ಇದೆ. ಅದು ಅಲ್ಲದೆ ಅದೇ ಕೆರೆಯಲ್ಲಿ ದೇವಸ್ಥಾನದ ಆ ಭದ್ರಕಾಳಿಯು ಅಸುರ ಸಂಹಾರಣಿಯಾಗಿದ್ದು ಅದೇ ಕೆರೆಯಲ್ಲಿ ತನ್ನ ಜಳಕವನ್ನು ಪೂರೈಸಿ ಆ ಕ್ಷೇತ್ರಕ್ಕೆ ಹೋಗ್ತಾಳೆ ಅಂತ ಹೇಳುವ ನಂಬಿಕೆಯು ಸ್ಥಳೀಯರಲ್ಲಿ ಇದೆ. ಸನಾತನ ಧರ್ಮದಲ್ಲಿ ಸತ್ಯಯುಗಕ್ಕೆ ದಕ್ಷಿಣಾಮೂರ್ತಿ, ತ್ರೇತಾಯುಗಕ್ಕೆ ದತ್ತಾತ್ರೇಯರು, ದ್ವಾಪರದಲ್ಲಿ ಭಗವಾನ್ ವೇದವ್ಯಾಸರು, ಕಲಿಯುಗಕ್ಕೆ ಆದಿಶಂಕರ ಭಗವತ್ಪಾದರು ಅಂತ ಹೇಳಿ ಈ 4 ಗುರುಗಳ ಈ ಸಂಬಂಧ ಅದರ ಪ್ರತೀಕವಾಗಿ ಈ ತ್ರೇತಾಯುಗದ ದತ್ತಾತ್ರೇಯನ ಪ್ರತೀಕವಾಗಿ ಇಲ್ಲಿ ಔದುಂಬರ ವೃಕ್ಷ ವಿಶೇಷವಾಗಿ ಇದೆ. ಇಲ್ಲಿ ನಾವು ನೋಡ್ತಿರುವಂತಹದ್ದು ಇದಕ್ಕೆ ಕಾಳಿಕುಳ ಅಂತ ಹೇಳಿ ಹೆಸರು. ದೇವರ ಕೆರೆ, ಕಾಳಿಕುಳ ಅಂತ ಹೇಳಿ ಇಲ್ಲಿಯ ಜನಗಳೆಲ್ಲ ಸಂಬೋಧಿಸ್ತಾರೆ. ಈ ಕೆರೆಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ದೇವರ ಕೆರೆಯಿಂದ ತುತ್ತ ತುದಿಯಲ್ಲಿ, ಇದೇ ಮಾರ್ಗವಾಗಿ ಹೋದ್ರೆ ತುತ್ತ ತುದಿಯಲ್ಲಿ ದೇವರ ಅಗಸ್ತೇಶ್ವರ ದೇವರ ಲಿಂಗ ಇರುವಂತಹದ್ದು. ಇದು ಕೆರೆ, ಇದು ತಳಭಾಗ, ನಂತರದಲ್ಲಿ ಶುರು ಆಗುವಂಥದ್ದು ಬೆಟ್ಟ. ಆ ಬೆಟ್ಟದ ತುತ್ತ ತುದಿಯಲ್ಲಿ ಅಗಸ್ತೇಶ್ವರ ದೇವರ ಲಿಂಗ ಇರುವಂತಹದ್ದು. ಇಲ್ಲಿ 3 ದೇವತೆಗಳ ಸಂಬಂಧವನ್ನು ಹೇಳ್ಬೋದು. ಒಂದು ಅಗಸ್ತೇಶ್ವರ ದೇವರು. ಅಗಸ್ತೇಶ್ವರ ದೇವರಿಗೆ ಬೆಟ್ಟದ ತುದಿಯಲ್ಲಿ ಯಾವುದೇ ನೀರಿನ ಆಶ್ರಯಗಳಿಲ್ಲ, ಬಾವಿ ಇತ್ಯಾದಿಗಳಿಲ್ಲ. ಈ ದೇವರ ನೀರನ್ನೇ ಆ ಮೆಟ್ಟುಗಳ ಮುಖೇನವಾಗಿ ಹೋಗಿ ದೇವರಿಗೆ ಅಭಿಷೇಕ ಆಗುವಂತಹದ್ದು ಒಂದು ಕಾಲದಲ್ಲಿ. ಈಗ ಅದೆಲ್ಲ ಸ್ಥಗಿತ ಆಗಿದೆ. ಅದು ಅಲ್ಲದೆ ಈ ದೇವರಿಗೆ ಹೆಸರೇ ಕಾಳಿಕುಳ, ಮಚ್ಛೇಂದ್ರನಾಥರಿಗೆ ಸಂಬಂಧ ಇರುವಂಥದ್ದು. ನಂತರದಲ್ಲಿ ಪೊಳಲಿಯ ದೇವಿಯ ಎಡಭಾಗದಲ್ಲಿರುವಂತಹ ಭದ್ರಕಾಳಿಯು ಇಲ್ಲಿ ವಿಶೇಷವಾಗಿ ಜಳಕ ಮಾಡ್ತಿದ್ಲು ಅಂತ ಹೇಳುವಂಥದ್ದು ಸ್ಥಳೀಯರ ನಂಬಿಕೆ ಇದೆ. ಅದು ಸಹ ಆ ಕ್ಷೇತ್ರದಲ್ಲಿ ಆದಂತಹ ಅಷ್ಟಮಗಳ ಪ್ರಶ್ನೆಯಲ್ಲೂ ಕಂಡು ಬಂದಂಥದ್ದು ವಿಷಯ. ಅದಲ್ಲದೆ ಈ ದೇವರ ಮತ್ತೊಂದು ದಿಕ್ಕಿನಲ್ಲಿ ಬಕುಲ ನರಸಿಂಹ ಅಂತ ಹೇಳಿ, ಅಲ್ಲ ಬಕುಲ ಅಜ್ಜ ಅಂತ ಹೇಳಿ ಸಂಬೋಧಿಸ್ತಾರೆ. ಅದು ಬಕುಲ ವೃಕ್ಷದ ಕೆಳಗಿರುವಂಥದ್ದು. ಅದು ಆಕ್ಚುಲಿ ಚಿಂತಾಮಣಿ ನರಸಿಂಹ ದೇವರು. ನಮ್ಮ ಕಡೆ ಶಿವಾಲಯದಲ್ಲಿ ದೇವರ ಬಿಂಬ ಹೇಗಿದೆ ಅದೇ ರೀತಿ ಇರುವಂತಹ ಇತಿಹಾಸ ತಜ್ಞರ ಪ್ರಕಾರ 4ನೇ ಶತಮಾನದ ಕದಂಬ ಡೈನಸ್ಟಿಗೆ ಸಂಬಂಧಪಟ್ಟಂತಹ ನರಸಿಂಹದೇವರ ಒಂದು ವಿಶೇಷವಾದಂತಹ ವಿಗ್ರಹ ಇದೆ. ಸೊ ಶೈವ, ಶಾಕ್ತ, ವೈಷ್ಣವ 3 ರೀತಿಯಲ್ಲಿಯೂ ಈ ಕೆರೆಗೆ ಸಂಬಂಧ ಉಂಟು ಅಂತ ಹೇಳಿ ನಾವು ಹೇಳ್ಬೋದು.
ಶ್ರಾದ್ದ ಪರಂಪರೆಯಲ್ಲಿ ಕೆಲವು ದೇವತೆಗಳಿಗೆ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟಿದ್ದಾರೆ. ಅವರಲ್ಲಿ ಯಾವುದೇ ಕ್ಷೇತ್ರ ಇರಲಿ, ಮಠಗಳಿರಲಿ, ಭದ್ರಕಾಳಿ ಹಾಗೂ ವೀರಭದ್ರನ ಆರಾಧನೆ ಮತ್ತು ಸಿದ್ದೇಶ್ವರನ ಆರಾಧನೆಗೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಸಿದ್ದೇಶ್ವರ ಅಂತ ಹೇಳುವಂಥದ್ದು ಶಿವಗಣ, ಕೈಲಾಸದಲ್ಲಿರುವಂತಹದ್ದು. ಪಾಶುಪತ ಪರಂಪರೆಯಲ್ಲಿ ವಿಶೇಷವಾಗಿ ಅದಕ್ಕೆ ಮಹತ್ವ ಉಂಟು. ಇಲ್ಲಿ ಆ ಸಿದ್ದೇಶ್ವರನ ಸಾನ್ನಿಧ್ಯ, ಅದೇ ರೀತಿ ಭದ್ರಕಾಳಿ ಸಹಿತ ವೀರಭದ್ರನ ಸಾನ್ನಿಧ್ಯವೂ ಸಹ ಆರಾಧನೆಗಳು, ಜಪಾದಿಗಳು ಈ ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳಿ ನಮಗೆ ಚಿಂತನೆಯಲ್ಲಿ ಕಂಡು ಬಂದಂತ ವಿಷಯ.